हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, आज इस वीडियो में मैंने आपको 9वीं कक्षा के 5 पार्ट जो नई सिलेबस 2020 में जो पार्ट दिए गए हैं मौसी पार्ट, उस पार्ट को लेकर आपके सामने आया हूँ। इस वीडियो पर पार्ट का विवरण बताने जा रहा हूँ बच्चों। ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಠ 5 ಮೌಸಿ जो ಭೀಷ್ಮ ಸಹನಿ ಕವಿಯವರು ಬರೆದಂಥ ಪಾಠವನ್ನು ತಗೊಬಂದಿದ್ದೀನಿ ನೋಡಿ ಮಕ್ಕಳೇ, ಈ ವಿಡಿಯೋದಲ್ಲಿ ನಾನು ಪಾಠದ ವಿವರಣೆಯನ್ನು ನೀಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಟೀಕೆ ಮಕ್ಕಳೇ, ಈಗ ನಾವು ಕವಿ ಪರಿಚಯವನ್ನು ನೋಡ್ಕೊಬರೋಣ. ಬನ್ನಿ ಕವಿ ಪರಿಚಯ ನೋಡೋಣ. कवि का नाम है भीष्म सहनी. ठीक है, भीष्म सहनी सन 1915 अगस्त 7 को रावलपिंडी में ಭೀಷ್ಮ ಸಹನಿ का ಜನ್ಮ हुआ. ಭೀಷ್ಮ ಸಹನಿ ಅವರ ಜನನ ಎಲ್ಲ ಆಯ್ತಪ್ಪ? ರಾವಲಪಿಂಡಿ ಮೇ ಅಂದರೆ ರಾವಲಪಿಂಡಿಯಲ್ಲಿ ಇವರ ಜನನ ಆಯಿತು. ಈಗ ಇದು ಪಾಕಿಸ್ತಾನದಲ್ಲಿ ಇದೆ. ठीक है, MA PhD ತಕ್ ಇನ್ಹೋನೆ ಶಿಕ್ಷಾ ಪಾಯಿ है. MA PhD ವರೆಗೂ ಇವರು ಶಿಕ್ಷಣವನ್ನು ಪಡೆದಿದ್ದಾರೆ. ಸಹನಿ जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञात है. ಇವೆಲ್ಲ ಭಾಷೆಗಳ ಜ್ಞಾತ ಅಂದರೆ ಬಲ್ಲವರು, ಅರಿತವರು. ಇವೆಲ್ಲ ಭಾಷೆಗಳನ್ನು ಇವರು ಅರ್ತಿದ್ದಾರೆ. इन भाषाओं की इनकी अनेक रचनाएं प्रकट हुई है. ಈ ಭಾಷೆಗಳಲ್ಲಿ ಇವರ ಸಾಕಷ್ಟು ರಚನೆಗಳು ಅಂದರೆ ಕೃತಿಗಳು ಪ್ರಕಟಗೊಂಡಿದೆ. ವಿಶೇಷकर आम आदमी का जीवन इनकी रचनाओं में अंकित हुआ है. ವಿಶೇಷವಾಗಿ ಆಮ್ ಆದ್ಮಿ ಅಂದರೆ ಒಳ್ಳೆ ಜನರ ಒಂದು ಕುರಿತಾಗಿ, ಒಳ್ಳೆ ನುರಿತ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಒಂದಷ್ಟು ರಚನೆಗಳನ್ನು ಇವರು ಮಾಡ್ತಾರೆ. ಟೀಕೆ, ಝರೋಕೆ, ಕಡಿಯ, ತಮಸ್, ಬಸಂತಿ ಆದಿ ಇನ್ಕೆ ಉಪನ್ಯಾಸ. ಇವರ ಉಪನ್ಯಾಸಗಳನ್ನು ನೋಡೋದಾದರೆ ಝರೋಕೆ, ಕಡಿಯ, ತಮಸ್, ಬಸಂತಿ. ಭಾಗ್ಯರೇಖಾ, ಭಟಕ್ತಿ, ರಾಗ್, ವಾನ್ಮಂಚು, ಶೋಭಾಯಾತ್ರ ಆದಿ ಕಹಾನಿ ಸಂಗ್ರಹ. ಇವು ಇವರ ಕಥಾ ಸಂಗ್ರಹಗಳು. ಟೀಕೆ, ಭೀಷ್ಮ ಸಹನಿಜಿನೇ ಜೀವನಿಯ ಬಿ ಲಿಖಿಯೇ. ಇವರು ಜೀವನಿಯನ್ನು ಬರೆದಿದ್ದಾರೆ. ಯಥಾ ಭಾಯಿ ಬಲರಾಜ್, ಅಪ್ನಿ ಬಾತ್, ಇವು ಇವರ ಕೆಲವೊಂದು ಜೀವನಿಗಳು. ಕಬೀರಾ ಖಡಾ ಬಾಜಾರ್ ಮೇ, ಮಾಧವಿ, ಮುವಾವಜೆ ಆದಿ ನಾಟಕ. ಇವರ ನಾಟಕಗಳು. ಸಹನಿ जी ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇತ್ಯಾದಿ ಸೆ ಶೋಭಿತ ಹೈ. ಇವೆಲ್ಲ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ನೋಡಿ ಮಕ್ಕಳೇ, ಮೇಲ್ಗಡೆ ಐ ಬಟನ್ನಲ್ಲಿ ಒಂದಷ್ಟು ನನ್ನ ವಿಡಿಯೋಗಳು ಬರ್ತಾ ಇರ್ತವೆ. ಅದು 9, 10 ತರಗತಿಗಳಿಗೂ ಸಂಬಂಧಪಟ್ಟದಾದ ವಿಡಿಯೋಗಳಾಗಿರ್ತವೆ. ಅವುಗಳನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ, ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇರುತ್ತೆ. ठीक है बच्चों, अभी हम पाठ के आशय को देखेंगे. ठीक है, ಪ್ರಸ್ತುತ ಪಾಠ में मौसी के निस्वार्थ सेवा मनोभाव का चित्रण है. ಈ ಪಾಠದಲ್ಲಿ ಮೌಸಿಯ ನಿಜವಾದ ಸೇವೆ, ನಿಸ್ವಾರ್ಥ ಅಂದರೆ ಸ್ವಾರ್ಥವಿಲ್ಲದ ಸೇವೆಯನ್ನು ನಾವು ಕಾಣಬಹುದು. इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. ಈ ಪಾಠದಲ್ಲಿ ವಯಸ್ಸಾದವರು, ಬುಜುರ್ಗ್ ಅಂದರೆ ವಯಸ್ಸಾದವರು, ಕಷ್ಟದಲ್ಲಿರೋರ ಸಹಾಯವನ್ನು ಮಾಡುವ ಒಂದು ಪಾತ್ರವು ಮೌಸಿಯವ್ರದ್ದು ಆಗಿದ್ದೆ ಈ ಒಂದು ಪಾಠದಲ್ಲಿ. ಮೌಸಿ ಅಂದರೆ ಏನೂ ಅಲ್ಲ, ಚಿಕ್ಕಮ್ಮ ಅಂತ. ठीक है, उस औरत को सभी मौसी कहकर पुकारते थे. सभी ಅಂದರೆ ಎಲ್ಲರೂ, ಆ ಔರತ್ ಅಂದರೆ ಮಹಿಳೆ, ಆ ಮಹಿಳೆಯನ್ನು ಮೌಸಿ ಎಂದು ಕರೆಯುತ್ತಿದ್ದರು. ಬಚ್ಚೆ ಬಿ ಅವರು ಬಡೆ ಉಮ್ರಕ್ಕೆ ಲೋಗ್ ಬಿ, ಮಕ್ಕಳು ಬಡೆ ಉಮ್ರ ಅಂದರೆ ಹಿರಿಯರು, ವಯಸ್ಸಾದವರು, ವಯಸ್ಸಿನಲ್ಲಿ ಹಿರಿಯರಾದವರು. ಉಮ್ರ ಅಂದರೆ ವಯಸ್ಸು. ಮೌಸಿ ಅಂತಾನೆ ಕರೀತಾ ಇದ್ರು. ठीक है, ಮೌಸಿ ಸಬ್ಕೋ ಮಾಕೆ ಜೈಸೆ ಪ್ಯಾರಿ ಬನಿ ಥಿ. ಮೌಸಿ ಎಲ್ಲರಿಗೆ ಮಾಕೆ ಜೈಸೆ ಅಂದರೆ ಅಮ್ಮನ ರೀತಿಯಲ್ಲಿ ಮುದ್ದಾಗಿ ಇದ್ಲು. ಬಚ್ಚೋಂ ಕೆ ಲಿಯೆ ತೋ ವಹ ಸೇವಾ ಕಿ ಮೂರ್ತಿ ಬನಿ ಥಿ. ಮಕ್ಕಳಿಗೆ ಅವಳು ಸೇವೆಯ ಮೂರ್ತಿಯಾಗಿದ್ದಳು. ಮಕ್ಕಳೇ, ನಾನು ಬೋರ್ಡ್ ಮೇಲೆ ಪದಗಳ ಅರ್ಥ ಬರ್ತಿದ್ದೀನಿ, ನೀವು ನೋಟ್ ಮಾಡ್ಕೊಳ್ಳಿ. ठीक है, प्रतिदिन दोपहर होते होते मौसी स्कूल के फाटक पर पहुंच जाती. प्रतिदिन ಅಂದರೆ ಹರ ರೋಜ್ ಸ್ಕೂಲ್ ಕೆ ಫಾಟಕ್ ಅಂದರೆ ಮುಖ್ಯ ದ್ವಾರ, ಶಾಲೆಯ ಮುಖ್ಯ ದ್ವಾರದ ಬಳಿಗೆ ಪ್ರತಿದಿನ ಆಕೆ ಹೋಗ್ತಾ ಇದ್ಲು. ठीक है, ದೋಪಹರ್ ಅಂದರೆ ಮಧ್ಯಾಹ್ನ, ಮಧ್ಯಾಹ್ನದ ಅವಧಿಯಲ್ಲಿ ಮೌಸಿ ಪ್ರತಿದಿನ ಶಾಲೆ ಹತ್ರ ಬಂದುಬಿಡ್ತಾ ಇದ್ಲು. ಜೈಸೆ ಈ ಚುಟ್ಟಿಗೆ ಗಂಟಿ ಬಜತಿ. ಜೈಸೆ ಅಂದರೆ ಹಾಗೆ ಚುಟ್ಟಿ ಅಂದರೆ ರಜೆಯ ಅಂದರೆ ಬಿಡುವಿನ ಅವಧಿ, ವಿರಾಮದ ಅವಧಿ ಗಂಟೆ ಬಾರಿಸಿದಾಗ बच्चे भागते हुए बाहर निकलते और मौसी के कंधों पर अपने अपने बस्ते डालते.
ಅಂದರೆ ಇದರರ್ಥ ಏನು, ಬಾಹರ್ ನಿಕಲ್ತೆ ಅಂದರೆ ಮಕ್ಕಳು ಗಂಟೆ ಹೊಡೆದ ತಕ್ಷಣ ಹೊರಗೆ ಬರ್ತಾಯಿದ್ರು. ಅವ್ರ ಮೌಸಿ ಅನಂತರ ಮೌಸಿಯು ಕಂದೋಪರ್, ಕಂದೋ ಅಂದರೆ ಭುಜ, ಭುಜದ ಮೇಲೆ ಅಪ್ನೆ ಅಪ್ನೆ ಬಸ್ತೆ ಡಾಲ್ತೆ, ಅಪ್ನೆ ಅಪ್ನೆ ಅಂದರೆ ತಮ್ಮ ತಮ್ಮ, ಬಸ್ತೆ ಅಂದರೆ ಪಾಠದ ಚೀಲ, ಬ್ಯಾಗನ್ನು ಆಕೆಯ ಭುಜದ ಮೇಲೆ, ಟೀಕೆ, ಕಂದೋ ಅಂದರೆ ಭುಜ, ಭುಜದ ಮೇಲೆ ಹಾಕ್ತಾಯಿದ್ರು. ಟೀಕೆ. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ रहते थे. ಮೊಹಲ್ಲ ಅಂದರೆ ಒಂದು ದೊಡ್ಡ ಬೀದಿ ಅಥವಾ ಕಸ್ಬಾ ಅಂತ ಕರಿತೀವಿ ನಾವು. ಕಸ್ಬಾ ಅಂದರೆ ಒಂದು ದೊಡ್ಡ ಹೋಬಳಿ, ದೊಡ್ಡ ಹಳ್ಳಿಯ ಒಂದು ಭಾಗ, ಅಥವಾ ನಾವು ಇದನ್ನು ಏನಂತ ಅರ್ಥ ಮಾಡ್ಕೋಬೋದು, ಮೊಹಲ್ಲ ಅಂದರೆ ಒಂದು ಬೀದಿ ಅಂತ ಅರ್ಥ ಮಾಡ್ಕೋಬೋದು. ದೋಪಹರ್ ಡಲ್ನೆ ಪರ್ ಮೌಸಿ ನೀಮ್ಕೆ ಪೇಡ್ ತಲೆ ಜಾ ಪಹುಂಚ್ತಿ. ದೋಪಹರ್ ಅಂದರೆ ಮಧ್ಯಾಹ್ನದ ಅವಧಿಯ ನಂತರ, ಏನು ಮಧ್ಯಾಹ್ನ ಕಳೆಯುತ್ತಲ್ಲ, ಮಧ್ಯಾಹ್ನದವರಿಗೆ ಕಳೆಯುತ್ತಲ್ಲ, ಡಲ್ನ ಅಂದರೆ ಕಳೆಯೋದು, ಕಳೆದ ನಂತರ ಮೌಸಿ ನೀಮ್ಕೆ ಪೇಡ್ ತಲೆ ಅಂದರೆ, ನೀಮ್ ಅಂದರೆ ಬೇವಿನ ಮರ, ಪೇಡ್ ತಲೆ ಅಂದರೆ ಕೆಳಗೆ, ಬೇವಿನ ಮರದ ಕೆಳಗೆ ಹೋಗಿ ಇರ್ತಾ ಇದ್ಲು. ಜಹಾ ಸಭಿ ಬಚ್ಚೆ ಖೇಲ ಕರ್ತೈತೆ, ಅಲ್ಲೇ ಎಲ್ಲ ಮಕ್ಕಳು, ಖೇಲ್ ಅಂದರೆ ಆಟ, ಎಲ್ಲ ಮಕ್ಕಳು ಅಲ್ಲಿ ಆಟ ಆಡ್ತಾಯಿದ್ರು. ಮೌಸಿಕೋ ಬಚ್ಚೋಂಕೆ ಸಾಥ್ ಖೇಲ, ಮೌಸಿಗೆ ಮಕ್ಕಳೊಂದಿಗೆ ಆಟ ಆಡೋದು, ಖೇಲ್ ಅಂದರೆ ಆಟ. ಉನೇ ಕಹಾನಿಯ ಸುನಾನ, ಅವರಿಗೆ ಕತೆಗಳನ್ನು ಕೇಳಿಸೋದು. ಚುಟ್ಕುಲೆ ಅಂದರೆ ನಗೆಹನಿ. ಅವರ ಪಹೇಲಿಯ ಜೊತೆಗೆ ಒಗಟುಗಳನ್ನು ಕೂಡ ಕೇಳಿಸೋದು ಅವಳಿಗೆ ಬಹಳ ಇಷ್ಟವಾಗ್ತಿತ್ತು. ಸುನಾನ ಬಹುತ್ ಪಸಂದತ, ಕೇಳಿಸೋದು ಬಹಳನೇ ಇಷ್ಟವಾಗ್ತಿತ್ತು. ಟೀಕೆ. ವಹ ತೋತಾ ತೋತಿ ಕಿ ಕಹಾನಿ, ಪಾಟ್ಕೆ ಗೋಡೆ ಕಿ ಕಹಾನಿ. ತೋತಾ ತೋತಿ ಅಂದ್ರೆ, ತೋತ ಅಂದರೆ ಗಿಳಿಯ ಕಥೆಗಳು, ಆಯಿತಾ. ಕಾಟ್ಕೆ ಗೋಡೆ ಕಿ ಕಹಾನಿ, ಕಾಟ್ ಅಂದರೆ ಮಂಚ, ಚಿಕ್ಕ ಮಂಚ, ಅದರ ಕುದುರೆಯ ಕಥೆಯನ್ನು. ವಿರೋಚಿತ್ ಕಹಾನಿ, ವಿರೋಚಿತ್ ಅಂದರೆ ರೋಚಕವಾದ, ಉತ್ಸಾಹಗೊಂಡಂತಹ, ಮನಸ್ಸಿಗೆ ಭಾಳ ಮುದ ಕೊಡುವಂತಹ ಕಥೆಗಳನ್ನು, ಕಹಾನಿ ಆದಿ ಸುನಾತಿಥಿ, ಮುಂತಾದ ಕಥೆಗಳನ್ನು ಆಕೆ ಹೇಳ್ತಾ ಇದ್ಲು, ಮಕ್ಕಳು ಕೇಳಿಸ್ಕೊತಾ ಇದ್ದು. ಮೌಸಿ ಬಚ್ಚೋಂಕೋ ಖಿಲಾನೆ ಕೆ ಲಿಯೆ ಅಪ್ನೆ ಪಾಸ್, ಮೌಸಿ ಖಿಲಾನ ಅಂದರೆ ತಿನ್ನಿಸೋದು, ಮಕ್ಕಳಿಗೆ ಏನಾದರೂ ತಿನ್ಸೋಕ್ಕೋಸ್ಕರ ಆಕೆ ಏನು ಮಾಡ್ತಿದ್ಲು, ಅಪ್ನೆ ಪಾಸ್ ತನ್ನ ಬಳಿ ಚನೆ, ಟಿಕಿಯಾ, ಮೂಂಗ್ಫಲಿ. ಚನೆ ಅಂದರೆ ಕಡಲೆ, ಟಿಕಿಯಾ ಅಂದರೆ ಒಂದು ಥರದ ಆಹಾರ ಪದಾರ್ಥ, ಖಾದ್ಯ ಅಂತ ಹೇಳ್ಬೋದು, ಆಯಿತಾ. ಮೂಂಗ್ಫಲಿ ಅಂದರೆ ಕಡಲೆಕಾಯಿ, ಇವುಗಳನ್ನು ತನ್ನ ಬಳಿ ಅಪ್ನೆ ಪಾಸ್ ರಕ್ತಿತಿ. ಟೀಕೆ. ಆದಿ ಕುಚ್ ನ ಕುಚ್ ರಕ್ತಿತಿ, ಇವೆಲ್ಲವನ್ನು ತನ್ನ ಬಳಿ ಇಟ್ಕೊಳ್ತಿದ್ಲು. ಓ ಬಚ್ಚೋನ್ಸೆ ಅಪ್ನೆ ಬೇಟೆ ಬೇಟಿಯೋ ಜೈಸೆ ಪ್ಯಾರ್ ಕರ್ತಿದ್ದಿ, ಅವಳ ಬಳಿಗೆ ಬರ್ತಾ ಇರೋ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಯಿಂದ ಕಾಣ್ತಾ ಇದ್ಲು. ಟೀಕೆ. ಏಕ್ ದಿನ್ ಜಬ್ ಸ್ಕೂಲ್ ಕಿ छुट्टी हुई, ಒಂದು ದಿನ ಶಾಲೆಗೆ ರಜೆ ಆಯಿತು. ಬಚ್ಚೆ ಬಸ್ತೆ ಉಟಾಕರ್ ಬಾಹರ್ ನಿಕ್ಲೇತು, ಮಕ್ಕಳು ಬ್ಯಾಗನ್ನು ತಗೊಂಡು, ಅಂದರೆ ಪಾಠಶಾಲ ತಗೊಂಡು ಹೊರಗೆ ಬಂದರೆ, ಕ್ಯಾ ಹೂವ ಮೌಸಿ ಫಾಟಕ್ ಪರ್ ನಹಿ ಮಿಲಿ. ಮೌಸಿ ಫಾಟಕ್ ಅಂದರೆ ಹೇಳಿದ್ದೀನಿ ಮುಖ್ಯದ್ವಾರ, ಅಲ್ಲಿ ನಹಿ ಮಿಲಿ ಅಂದರೆ ಸಿಗಲಿಲ್ಲ. ಶಾಮ್ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ, ಸಂಜೆ ಹೊತ್ತಲ್ಲಿ ಆಟ ಆಡೋದಕ್ಕಾಗಿ ಮಕ್ಕಳು ಬಂದರು. ಮಧ್ಯಾಹ್ನ ಮುಗೀತು, ಸಂಜೆ ಆಟ ಆಡೋಕ್ಕೆ ಬಂದರು. ಶಾಮ್ ಅಂದರೆ ಸಂಜೆ. ತೋ ಮೌಸಿ ಪೇಡ್ಕೆ ನೀಚೆ ಬಿ ನಹಿ ಮಿಲಿ, ಸಾಮಾನ್ಯವಾಗಿ ಅವ್ರು ಆಡ್ತಾ ಇದ್ರಲ್ಲಿ ಬೇವಿನ ಮರದ ಕೆಳಗೆ, ಪೇಡ್ಕೆ ನೀಚೆ ಅಂದರೆ ಆ ಬೇವಿನ ಮರದ ಕೆಳಗೂ ಸಿಗಲಿಲ್ಲ, ನಹಿ ಮಿಲಿ. ಕಿಸಿಕೋ ಬಿ ಮಾಲೂಮ್ ನಹಿ ತಾ ಕಿ ಮೌಸಿ ಕಹಾ ಗಯಿಯೇ. ಕಿಸಿಕೋ ಮಾಲೂಮ್ ತಾ ಅಂದರೆ, ಮಾಲೂಮ್ ಅಂದರೆ ಗೊತ್ತಾಗೋದು, ಯಾರಿಗೂ ಕೂಡ ನಹಿ ಮಾಲೂಮ್ ಅಂದರೆ ಗೊತ್ತಾಗಲಿಲ್ಲ, ಮೌಸಿ ಎಲ್ಲಿಗೆ ಹೋಗಿದ್ದಾಳೆ, ಕಹಾ ಗಯಿ ಥಿ. ಟೀಕೆ. ಕೈ ದಿನ ಬೀತ್ ಗಯೆ ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲ. ಕೈ ದಿನ ಬೀತ್ ಗಯೆ, ಕೆಲವು ದಿನಗಳು ಕಳೆದವು, ಮೌಸಿ ಸಿಗಲಿಲ್ಲ, ಅವಳ ಪತ ಅಂದರೆ ಸುಳಿವು, ಅವಳ ಸುಳಿವು ಸಿಗಲಿಲ್ಲ. ಟೀಕೆ. ಉಸ್ಕೆ ಬಿನಾ ಸಾರಾ ಮೊಹಲ್ಲ ಸೂನಾ ಲಗ್ತಾ, ಅವಳು ಇದ್ದಕ್ಕೆ ಆ ಒಂದು ಮೊಹಲ್ಲ ಅಂದರೆ ಬೀದಿ ಸೂನಾ ಅಂದರೆ ಶೂನ್ಯವಾಗಿ ಭಾಸವಾಗ್ತಿತ್ತು. ಏಕ್ ದಿನ್ ಬಚ್ಚೆ ಮೌಸಿ ಕಿ ಖೋಜ್ ಮೇ ಗೂಮ್ ರಹತೆ, ಒಂದಿನ ಮಕ್ಕಳು ಬಚ್ಚೆ ಅಂದರೆ ಮಕ್ಕಳು, ಮೌಸಿ ಕಿ ಖೋಜ್ ಅಂದರೆ ಮೌಸಿಯ ಖೋಜ್ ಅಂದರೆ ಹುಡುಕಾಟ, ಮೌಸಿಯ ಹುಡುಕಾಟದಲ್ಲಿ ಇದ್ದರು. ಟೀಕೆ. ಗೂಮ್ ಅಂದರೆ ಸುತ್ತಾಟ, ಮೌಸಿಯ ಹುಡುಕಾಟದಲ್ಲಿ ಸುತ್ತಾಡ್ತಾ ಇದ್ದರು. ತಬಿ ಏಕ್ ಮಕಾನ್ಕೆ ಅಂದರ್ಸೆ ಊಂಚಿ ಆವಾಜ್ ಸುನಾಯಿದ್ದಿ, ಆವಾಗ ಒಂದು ಮಕಾನ್ ಅಂದರೆ ಮನೆಯ ಒಳಗಿಂದ ಊಂಚಿ ಆವಾಜ್ ಅಂದರೆ ಎತ್ತರದ ಧ್ವನಿ, ಅಂದರೆ ಗಟ್ಟಿಯಾದ ಧ್ವನಿ ಕೇಳಿಸ್ತು. ಏನಂತೇಳಿ, ಹಮ್ನೆ ಟೇಕಾತೋ ನಹಿನ್ಲೇ ರಕಾ ಹೈ ಮೌಸಿ. ಹೆಂಗಂದ್ರೆ ಏನಪ್ಪ ಅಂದರೆ, ನಾವು ಇರೋದಕ್ಕೆ ಜಾಗ ಕೊಟ್ಟರು, ಈ ಜಾಗನ ನೀನು ಕೊಂಡ್ಕೊಬಿಟ್ಟಿದ್ಯಾ, ರಕಾ ಅಂದರೆ ತಗೊಂಡಿದ್ದೀಯಾ ಅಂತ. ರಕ್ ಅಂದರೆ ಇಡೋದು ಅಲ್ವಾ, ನೀವು ಅಲ್ಲೇ ಉಳ್ಕೊಬಿಟ್ಟಿದೆಯಲ್ಲ, ನಾವು ನಿನಗೆ ಇರೋದಕ್ಕೆ ಸ್ವಲ್ಪ ಜಾಗ ಕೊಟ್ಟರೆ ಇಲ್ಲೇ ಇದೆಯಲ್ಲ ಅಂಥೇಳಿ ಯಾರು ಗಟ್ಟಿಯಾದ ಧ್ವನಿಯಲ್ಲಿ ಆ ಮನೆಯವಳು ಒಡತಿಯನ್ನು ಮಾಡ್ತಿದ್ದಾಳೆ, ಹೇಳ್ತಿದ್ದಾಳೆ. ಟೀಕೆ. 20 ದಿನಸೆ ತುಮ್ ಯಹಾ ಹೋ, ನೀನು 20 ದಿವಸದಿಂದ ಇಲ್ಲೇ ಇದೆಯಾ ಅಂದರೆ ನಾವು ಕಾಮನ್ನಾಗಿ ಹೇಳ್ತೀವಿ, ಇಲ್ಲೇ ಜಾಂಡ ಹೊಡಿದೆಯಾ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ.
अब तुम किसी दूसरे के घर चली जाओ, ಈಗ ನೀನು ಯಾವ್ದಾರ ಒಂದು ಮನೆಗೆ ಹೋಗು, ಕಿಸಿ ದೂಸರಾ ಘರ್ ಅಂದರೆ ಬೇರೆ ಯಾವ್ದಾರ ಮನೆಗೆ ಹೋಗು ಅಂತ ಹೇಳಿದ್ಲು. ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಟಿಟಕ್ಕರ್ ಕಡೆ ಹೋಗಯೇ. ಮೌಸಿಯ ಹೆಸರನ್ನು ಕೇಳಿದ ಕೂಡಲೇ ಮಕ್ಕಳು ಏನು ಮಾಡಿದ್ರು, ಟಿಟಕ್ಕರ್ ಅಂದರೆ ನಿಸ್ತಬ್ಧವಾಗಿ ಅಂತೀವನಂದ್ರೆ ಅಲಗಾಡದೆ ನಿಂತ್ಕೊಬಿಟ್ರು. ಟೀಕೆ. ಬಂದ್ ದರ್ವಾಜೆಗೆ ದರಾರ್ ಮೇಸೆ. ಬಂದ್ ಅಂದರೆ ಮುಚ್ಚಿದ, ದರ್ವಾಜ ಅಂದರೆ ಬಾಗಿಲು, ಮುಚ್ಚಿದ ಬಾಗಿಲ ಒಂದು ದರಾರ್ ಅಂದರೆ ಒಂದು ಸ್ವಲ್ಪ ಓಲಿರ್ತಲ್ಲ, ಸೀಳು ಅಥವಾ ಸಂದು ಅಂತ ಹೇಳ್ತೀವಿ, ಅಥವಾ ಸಂದಿಯಿಂದ ಏನು ಮಾಡ್ತಾರೆ, ಜಾಂಕ್ ಕರ್ದೇಕ ಇಣಿಕಿ ನೋಡಿದ್ರು. ತೋ ಮೌಸಿ ಕಾಟ್ ಪರ್ ಲೇಟಿತಿ. ಮೌಸಿ ಒಂದು ಮಂಚದ ಮೇಲೆ ಮಲಗಿದ್ಲು. ಕಾಟ್ ಅಂದರೆ ಒಂದು ಚಿಕ್ಕ ಮಂಚ. ಟೀಕೆ. ಉಸ್ಕೆ ಬಾಲ್ ಉಲ್ಜೆ ಹುಯೇ ಅವ್ರ ಚೇಹರಾ ಸೂಕಾ ಹುವಾ ತಾ. ಉಸ್ಕೆ ಬಾಲ್ ಉಲ್ಜ್ನ ಅಂದರೆ ಬಾಲ್ ಅಂದರೆ ಕೂದಲು, ಉಲ್ಜಾ ಅಂದರೆ ಕೆದರು, ಹರಡು. ಟೀಕೆ. ಉಸ್ಕೆ ಬಾಲ್ ಉಲ್ಜೆ ಹುಯೇ ತೆ और उसके साथ चेहरा सूखा. चेहरा ಅಂದರೆ ಮುಖವು ಬಾಡಿತ್ತು, ಒಣಗಿತ್ತು. ಟೀಕೆ. ಮೌಸಿ ಕೋ ಐಸಿ ಸ್ಥಿತಿ ಮೇ ದೇಖಕರ್ ಬಚ್ಚೋಂ ಕೋ ಬಹು ದುಃಖ ಹುವಾ. ಮೌಸಿಯನ್ನು ಈ ಸ್ಥಿತಿಯನ್ನು ಕಂಡು ಮಕ್ಕಳಿಗೆ ಬಹಳ ದುಃಖವಾಯಿತು. ಅವ್ರು ಗುಸ್ಸಾಯ, ಹಾಗೆ ಗುಸ್ಸಾ ಅಂದರೆ ಕೋಪನೂ ಬಂತು. ದೂಸರೇ ದಿನ ಬಚ್ಚೆ ಹಾಕಿ ಮ್ಯಾಚ್ ಖೇಲ್ಕರ್ ಲೌಟ್ ರಹೇ ಥೇ. ಇನ್ನೊಂದು ದಿನ ಅಥವಾ ಮಾರನೇ ದಿನ ಏನು ಮಾಡ್ತಿದ್ರು, ಹಾಕಿ ಮ್ಯಾಚ್ ಆಟ ಆಡಿಕೊಂಡು ಮಕ್ಕಳು ಬರ್ತಾಯಿದ್ರು. ತೋ ರಾಸ್ತೆ ಮೇ ಪುಲ್ ಕೆ ಪಾಸ್ ಮೌಸಿ ಬೈಟಿ ನಜರ್ ಆಯಿ. ರಸ್ತೆಯಲ್ಲಿ ಪುಲ್ ಅಂದರೆ ಸೇತುವೆ ಹತ್ರ ಮೌಸಿ ಕೂತಿರೋದು ಮಕ್ಕಳಿಗೆ ಕಾಣಿಸ್ತು. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟ್ರಿ ಅವ್ರ ಲಾಟಿ ಪೀತಿ. ಅವಳ ಬಳಿ, ಪಾಸ್ ಅಂದರೆ ಬಳಿ, ಛೋಟಿ ಸಿ ಅಂದರೆ ಚಿಕ್ಕದಾದ, ಗಟ್ರಿ ಅಂದರೆ ಗಂಟು, ಲಾಟಿ ಅಂದರೆ ಕೋಲು, ಅವುಗಳು ಇದ್ದವು. ಮೌಸಿ ಕೋ ದೇಖಕರ್ ಸಬ್ ಉಸೆ ಘೇರ್ ಕರ್ ಪ್ರಶ್ನೆ ಪೂಛನೆ ಲಗೆ. ಮೌಸಿಯನ್ನು ಕಂಡ ಕೂಡಲೇ ಎಲ್ಲರೂ, ಘೇರ್ ಅಂದರೆ ಸುತ್ತುವರೆದು, ಎಲ್ಲರೂ ಸುತ್ತುವರೆದು ಪ್ರಶ್ನೆಗಳನ್ನು ಕೇಳೋಕ್ಕೆ ಪ್ರಾರಂಭಿಸಿದರು. ತೋ ಇತನೇ ದಿನ ಕಹಾ ಥಿ ಮೌಸಿ. ನೀನು ಇಲ್ಲಿವರೆಗೂ ಎಲ್ಲಿದ್ದೆ ಮೌಸಿ. ಯಹಾ ಕ್ಯೋ ಬೈಟಿ ಹೋ. ಇಲ್ಲಿ ಯಾಕೆ ಕೂತಿದ್ದೀಯಾ. ಏಕ್ನೇ ಪೂಛ. ಒಬ್ಬ ಕೇಳ್ತಾನೆ. ಮೇ ಯಹಾ ಸೆ ಜಾ ರಹಿ ಹೂँ ಬೇಟಾ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮಗುವೆ. ಟೀಕೆ. ಕಹತೆ ಹುಯೇ ಮೌಸಿ ಕಿ ಆಂಕೆ ಭರಾಯೆ. ಆ ಥರ ಹೇಳಿದಾಗ ಅವಳ ಆಂಕೆ ಭರಾಯೆ ಅಂದರೆ ಇದು ಮೊಹರೆ, ಇದರರ್ಥ ದುಃಖಿಯಾಗು, ದುಃಖಿತ್ ಹೋನ. ಟೀಕೆ. ಅಂದರೆ ಅವಳಿಗೆ ದುಃಖ ಆಯಿತು. ತೂ ಬೀಮಾರ್ ಥಿ ಮೌಸಿ. ನೀನು ಬೀಮಾರ್ ಆಗಿದ್ದೆ. ಬೀಮಾರ್ ಅಂದರೆ ಕಾಯಿಲೆಗೊಳಗಾಗಿದ್ದೆ ಮೌಸಿ. ನಿನ್ನ ಕಾಯಿಲೆ ಬಂದಿತ್ತು. ತಬಿಯತ್ ಕೈಸಿ ಹೇ. ನಿನ್ನ ಆರೋಗ್ಯ ಈಗ ಹೇಗಿದೆ. ತಬಿಯತ್ ಅಂದರೆ ಆರೋಗ್ಯ. ಟೀಕೆ. ಬಲದೇವ್ನೇ ಪೂಛ. ಇದನ್ನು ಕೇಳಿದ್ದು ಬಲದೇವ್. ಬೇಟಾ ಮೇ ಠೀಕ್ ಹೋ ಗಯಿ ಹೂँ. ಮಗ ನಾನು ಸರಿ ಹೋಗಿದ್ದೀನಿ ಈಗ. ಅಪ್ನಾ ಗಾಂವ್ ಜಾ ರಹಿ ಹೂँ. ಈಗ ನಾನು ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ಹಮ್ ತುಜೆ ಕಹಿ ನೈ ಜಾನೆ ದೇಂಗೆ ಮೌಸಿ. ನಾವು ನಿನ್ನನ್ನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ಕಹಿ ನೈ ಅಂದರೆ ಎಲ್ಲೂ ಕೂಡ ಹೋಗೋದಕ್ಕೆ ನಾವು ಹಮ್ ನಹಿ ಜಾನೆ ದೇಂಗೆ. ನಿಮಗೆ ಜಾನೆ ಅಂದರೆ ಕಳ್ಸೋಕ್ಕೆ ಬಿಡೋದಿಲ್ಲ, ನಿನಗೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಸಬ್ನೆ ಏಕ್ ಸ್ವರ್ ಮೇ ಕಹಾ. ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಿದ್ರು. ಟೀಕೆ. ಮೌಸಿ ಕಿ ಆಂಖೋ ಮೇ ಆಂಸು ಛಲಕುಟೆ. ಮೌಸಿನ ಕಣ್ಣಿನಲ್ಲಿ ಆಂಸು ಅಂದರೆ ಕಣ್ಣೀರು, ಆಕೆ ಅಂದರೆ ಕಣ್ಣು, ಆಕೆಯ ಕಣ್ಣಿನಲ್ಲಿ ಕಣ್ಣೀರು, ಛಲಕ್ ಅಂದರೆ ಚೆಲ್ಲು ಅಂದರೆ ನೀರು ಆಚೆ ಬಂತು ಅಂತ. दुकान के सामने ये काट बिछी थी. 2-3 लड़के भागकर काट उठा ले आए. ದುಕಾನ್ ಅಂದರೆ ಅಂಗಡಿ ಮುಂದೆ ಒಂದು ಕಾಟು ಇತ್ತು. ಮಕ್ಕಳು 2-3 ಮಕ್ಕಳು ಓಡೋಗಿ ಆ ಕಾಟನ್ನು ತಗೊಬಂದರು. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬೈಟಾ ದಿಯಾ. ಅದರ ಮೇಲೆ ಮೌಸಿಯನ್ನು ಜಬರ್ದಸ್ತ್ ಅಂದರೆ ಒತ್ತಾಯದಿಂದ ಕೂರಿಸಲಾಯಿತು. ಟೀಕೆ. ಕಾಟ್ ಕೋ ಸೀದೆ ನಿಮ್ಕೆ ಪೇಡ್ಕೆ ನೀಚೆ ಲೇ ಆಯೆ. ಮೊದಲು ಅವ್ರು ಆಟ ಆಡ್ತಿದ್ರಲ್ಲ ಬೇವಿನ ಮರದ ಕೆಳಗೆ, ಅಲ್ಲಿಗೆ ಸೀದೆ ಲೇ ಆಯೆ ಅಂದರೆ ಅಲ್ಲಿಗೆ ಅವಳನ್ನು ತಂದರು. ಟೀಕೆ. ಯಾರನ್ನು, ಮೌಸಿಯನ್ನು. ಕನಯ್ಯ ಭಾಗಕರ್ ಅಪ್ನೆ ಘರ್ ಸೆ ದರಿ ಅವ್ರ ತಕಿಯಾ ಲಾಯ. ಕನಯ್ಯ ಭಾಗಕರ್, ಕನಯ್ಯ ಅನ್ನೋ ವಿದ್ಯಾರ್ಥಿ, ಭಾಗ್ ಅಂದರೆ ಓಡಿ ಹೋಗಿ ಏನು ಮಾಡ್ತಾನೆ, ತನ್ನ ಮನೆಯಿಂದ ದರಿ ಅವ್ರ ತಕಿಯ ಅಂದರೆ ದಿಂಬು, ದರಿ ಅಂದರೆ ಹಾಸಿಗೆ, ನೆಲ ಹಾಸು ಅಂತ ಹೇಳ್ಬೋದು, ಅದನ್ನು ತಗೊಬಂದ. ಉಷಾ ಥಾಲಿ ಮೇ 2 ರೋಟಿಯಾ ಲಾಯಿ. ಉಷಾ ಏನು ಮಾಡ್ತಾಳೆ, ಥಾಲಿ ಅಂದರೆ ತಟ್ಟೆಯಲ್ಲಿ 2 ರೊಟ್ಟಿಯನ್ನು ತಗೊಬರ್ತಾಳೆ. ಟೀಕೆ. ಯೋಗರಾಜ್ ಕಟೋರೆ ಮೇ ದೂದು ಲಾಯ. ಯೋಗರಾಜ್ ಅನ್ನೋ ವಿದ್ಯಾರ್ಥಿ ಹೊರಡೋಗಿ ಕಟೋರ ಅಂದರೆ ಬಟ್ಟಲು, ಒಂದು ಬಟ್ಲಲ್ಲಿ ದೂದ್ ಅಂದರೆ ಹಾಲನ್ನು ತಗೊಬರ್ತಾನೆ. ಟೀಕೆ. ಗೋಪಾಲ್ ಘರ್ಸೆ ಲ್ಯಾಂಪ್ ಉಟಾಲಾಯ. ಗೋಪಾಲ್ ಅನ್ನೋ ವಿದ್ಯಾರ್ಥಿ ಹೊರಡೋಗಿ ಮನೆಯಿಂದ ಲ್ಯಾಂಪನ್ನು ತಗೊಬರ್ತಾನೆ. ಮುನ್ನಿ ಪೀನೆ ಕೇಲಿಯೇ ಪಾನಿ ಲಾಯಿ. ಮುನ್ನಿ ಅನ್ನುವಂಥ ವಿದ್ಯಾರ್ಥಿನಿ
ಕುಡಿಯೋದಕ್ಕಾಗಿ ಪೀನೆ ಕೆ ಲಿಯೆ ಪಾನಿ ಅಂದರೆ ಕುಡಿಯೋದಕ್ಕಾಗಿ ನೀರನ್ನು ತಗೊಬರ್ತಾಳೆ. ಬಲ್ದೇವ್ ಕೆ ಪಿತಾ ಡಾಕ್ಟರ್ ತೇ, ಬಲ್ದೇವ್ ಅನ್ನೋ ವಿದ್ಯಾರ್ಥಿ ಅವರ ತಂದೆ ಡಾಕ್ಟರ್ ಇದ್ದರು. ವಹ ಅಪ್ನೆ ಪಿತಾ ಕೋ ಕ್ಲಿನಿಕ್ ಸೆ ಖೀಂಚಲಾಯ, ವಹ ತನ್ನ ತಂದೆಯನ್ನು, ವಹ ಅಂದರೆ ಅವನು ತನ್ನ ತಂದೆಯನ್ನು ಕ್ಲಿನಿಕ್ನಿಂದ ಖೀಂಚಲಾಯ ಅಂದರೆ ಎಳೆದು ತಂದ ಅಂದರೆ ಕರ್ಕೊಂಡು ಬಂದ್ಬಿಟ್ಟು ಏನು ಒಂದು ಮಾತನ್ನು ಹೇಳ್ದ ಏನಂತೇಳಿ ಅಂದರೆ ಮೌಸಿ ಬೀಮಾರ್ ಹೈ, ಮೌಸಿ ಕಾಯಿಲೆ ಇದ್ದಾಳೆ, ಆಪ್ ಜಲ್ದಿ ಚಲ್ಕರ್ ದೇಖಿಯೇ, ತಾವು ಜಲ್ದಿ ಹೋಗಿ ಅವರನ್ನು ನೋಡಿ ಅಂದ್ಬಿಟ್ಟು ಕರೆತಂದ. ಟೀಕೆ ಬಚ್ಚೆ ಸೋಚನೆ ಲಗೆ ಕಿ ಮೌಸಿ ಕೋ ಕಹಾ ಠಹರಾ ಜಾಯೇ, ಮಕ್ಕಳು ಈಗ ಯೋಚನೆ ಮಾಡತೊಡಗಿದ್ರು ಮೌಸಿಯನ್ನು ಎಲ್ಲಿ ಉಳಿಸೋದು, ಠಹರಾಯ ಅಂದರೆ ಉಳಿಸೋದು. ಟೀಕೆ ಉನ್ಹೋನೆ ನಿರ್ಣಯ ಲಿಯಾ, ಅವರೆಲ್ಲ ಸೇರಿ ನಿರ್ಣಯ ಅಂದರೆ ತೀರ್ಮಾನಕ್ಕೆ ಬಂದರು. ಏನಪ್ಪ ಅಂದರೆ ಕಿ ವೇ ಬಾರಿ ಬಾರಿ ಸೆ ಅಪ್ನೆ ಘರ್ ಮೇ ರಖೆಂಗೆ, ಬಾರಿ ಬಾರಿ ಅಂದರೆ ಸರದಿ, ನಾವೊಂದು ಸರದಿ ಮಾಡಿಕೊಂಡು ನಾವು ಏನು ಮಾಡೋಣ ಮೌಸಿಯನ್ನು ಉಳಿಸ್ಕೊಳ್ಳೋಣ ನಮ್ಮ ಮನೆಯಲ್ಲಿ. ಟೀಕೆ ಬಾದ್ ಮೇ ಉನ್ಹೋನೆ ಹೆಡ್ ಮಾಸ್ಟರ್ ಜಿ ಸೆ ವಿನತಿ ಕಿ, ಅನಂತರ ಬಾದ್ ಅಂದರೆ ಅನಂತರ ಅವ್ರ ಹೆಡ್ ಮಾಸ್ಟರ್ನಲ್ಲಿ ಅವರಲ್ಲಿ ವಿನತಿ ಮಾಡಿದ್ರು. ಏನಪ್ಪ ಅಂದರೆ ಮೌಸಿ ಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯೇ. हाय बच्चों, सभी को मेरे चैनल पर स्वागत करता हूँ. मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए. ಮೌಸಿಗೆ ಶಾಲೆಯಲ್ಲಿ ಒಂದು ಕೆಲಸವನ್ನು ಕೊಡಿ. ಹೆಡ್ ಮಾಸ್ಟರ್ ಜಿನೇ ಮಾನ್ ಲಿಯಾ, ಹೆಡ್ ಮಾಸ್ಟರ್ ಜಿ ಅವರು ಮಾನ್ ಲಿಯಾ ಅಂದರೆ ಒಪ್ಪಿಕೊಂಡ್ರು. ಅವ್ರು ಮೌಸಿ ಕೋ ರಹನೆ ಕೆ ಲಿಯೆ ಸ್ಕೂಲ್ ಮೇ ಏಕ್ ಕೋಟ್ರಿ ಬಿ ದೇ ದಿ, ಮೌಸಿ ಶಾಲೆಯಲ್ಲಿರೋದಕ್ಕಾಗಿ ಒಂದು ಕೋಟ್ರಿ ಅಂದರೆ ಕೊಠಡಿ ಅಥವಾ ಕೋಣೆ, ಒಂದು ಕೊಠಡಿಯನ್ನು ಕೂಡ ವ್ಯವಸ್ಥೆ ಮಾಡಿದರು. ಟೀಕೆ ಮೌಸಿ ಫಿರ್ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗೆ, ಫಿರ್ಸೆ ಅಂದರೆ ಪುನಃ, ಮೊದಲು ಹೇಗಿದ್ಲು ಹಾಗೆ ಅದೇ ರೀತಿಯಾಗಿ ಪುನಃ ಆಕೆ ಶಾಲೆ ಒಳಗೆ, ಆಂಗನ್ ಅಂದರೆ ಅಂಗಳ, ಶಾಲೆಯ ಮೈದಾನಕ್ಕೆ ಬರತೊಡಗಿದಳು. ಬಚ್ಚೆ ಉಸೆ ಗೆರೆ ರಹತೆ, ಮಕ್ಕಳು ಆಕೆಯನ್ನು ಮತ್ತೆ ಯಥಾಸ್ಥಿತಿ ಸುತ್ತುವರಿತಾ ಇದ್ದರು. ಅವರು ವಹ ಉನ್ಹೇ ಕಹಾನಿ ಸುನಾತಿಥಿ, ಮೊದಲು ಹೇಳ್ತಿದ್ಲಲ್ಲ ಕಹಾನಿ, ತೋತಾ ತೋತಿ ಕಿ ಕಹಾನಿ, ಕಾಟ್ಕೆ ಗೋಡೆ ಕಿ ಕಹಾನಿ, ಈ ರೀತಿಯ ಕಥೆಗಳನ್ನು ಮತ್ತೆ ಅವಳು ಹೇಳೋದಕ್ಕೆ ಶುರು ಮಾಡಿದ್ಲು. ಕಬಿ ಲಾಠಿ ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ, ಕೆಲವೊಮ್ಮೆ ತನ್ನ ಕೈಲಿರುವಂಥ ಲಾಠಿ ಅಂದರೆ ಊರುಗೋಲು, ಆ ಊರುಗೋಲಿಂದ ತನ್ನ ಮೊಹಲ್ಲ ಅಂದರೆ ಬೀದಿಯನ್ನು ಸುತ್ತುತ್ತಾ ಇದ್ಲು. ಚಕ್ಕರ್ ಕಾಟ್ತಿ, ಚಕ್ಕರ್ ಅಂದರೆ ಸುತ್ತುವುದು. ಸಭಿ ಘರೋಮೆ ಝಾಂಕ್ ಉನ್ಕಾ ಕುಶಲಕ್ಷೇಮ ಪೂಸ್ತಿ, ಎಲ್ಲರ ಮನೆಗಳಲ್ಲಿ ಹೋಗಿ ಝಾಂಕ್ ಅಂದರೆ ಇಣುಕಿ ನೋಡಿ ಕುಶಲಕ್ಷೇಮವನ್ನು ವಿಚಾರಿಸ್ತಾ ಇದ್ಲು. ಸಾಂಜ್ ಡಲೆ, ಸಂಜೆ ಡಲೆ ಅಂದರೆ ಕಳೆಯೋದು, ಸಂಜೆ ಆದ ಹಾಗೆ ಅಪ್ನಿ ಕೋಟ್ರಿ ಮೇ ಚಲಿ ಆತಿ, ಸಂಜೆ ಕಳೆದಾಗೆ ತನ್ನ ಒಂದು ಕೋಟ್ರಿ ಅಂದರೆ ತನಗೆ ಕೊಟ್ಟಂಥ ಕೊಠಡಿಗೆ, ಕೋಣೆಗೆ ಬಂದುಬಿಡೋಳು. ಅವ್ರು ಚೈನ್ ಕಿ ಸಾಸ್ ಅಂದರೆ ಉಸಿರು, ಚೈನ್ ಅಂದರೆ ವಿಶ್ರಾಂತಿಯ ಉಸಿರನ್ನು ಆಕೆ ಪಡೆದ್ಲು. ಅಂದರೆ ಕಷ್ಟದ ದಿನಗಳು ಆಕೆಗೆ ಕಳೆದು ಹೋದವು, ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ಲು. ಟೀಕೆ ಇಸ್ ಥರ ಬಚ್ಚೋಂ ಕೆ ಪ್ರೇಮ್, ಈ ರೀತಿಯಾಗಿ ಮಕ್ಕಳ ಪ್ರೀತಿಯಿಂದ ಸ್ನೇಹ ಭಾವದಿಂದ ಮೌಸಿ ಕೆ ಜೀವನ ಮೇ ಖುಷಿ ಕೆ ದಿನ ಲೌಟಾಯೆ, ಈ ರೀತಿಯಾಗಿ ಮೌಸಿಯ ಜೀವನದಲ್ಲಿ ಖುಷಿಯ ದಿನಗಳು, ಸಂತಸದ ದಿನಗಳು ವಾಪಸ್ಸು ಬಂದವು. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಪಾಠವನ್ನು ಪಡೆದ ವಿವರಣೆಯನ್ನು ನೀಡಿದ್ದೇನೆ. ನನ್ನ ಇನ್ನೊಂದು ವಿಡಿಯೋ ಇದೆ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ, ಅದು ಪ್ರಶ್ನೆ ಮತ್ತು ಉತ್ತರಗಳದ್ದಾಗಿರುತ್ತೆ ನನ್ನ ಎರಡನೇ ವಿಡಿಯೋ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಅಥವಾ ನೋಡಿದ್ದಕ್ಕಾಗಿ देखने के लिए आप सभी को मैं धन्यवाद समर्पित करता हूँ. ठीक है.